ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಸರ್ ಕನ್ನಡ ಪಿಕ್ಚರಿಂದ ಸರ್ ಪಲ್ಲವಿ. ನಮಸ್ತೆ, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ. ಸರ್ ನಿಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ನೋಡಿದೆ ಸರ್, ತೀರ್ಥರೂಪ ತಂದೆಯವರಿಗೆ ಸಿನಿಮಾ ನೋಡಿದ್ದೀರಾ, ಹೇಗೆ ಅನ್ನಿಸ್ತು ಸರ್? ತೀರ್ಥರೂಪ ತಂದೆಯವರಿಗೆ ಆ ಒಂದು ಶೀರ್ಷಿಕೆನೆ ತುಂಬಾ ಇಷ್ಟ ಆಯ್ತು ನನ್ಗೆ. ಹಾಂ ಸರ್. ಮತ್ತೆ ಜಗನ್ನಾಥ್, ರಾಮೇನಹಳ್ಳಿ ಜಗನ್ನಾಥ್ ಅವ್ರ ನಿರ್ದೇಶಕರು, ಅವರು ಹಿಂದೆ ಹೊಂದಿಸಿ ಬರೆಯಿರಿ ಮಾಡಿದ್ರು. ಹಾಂ ಹಾಂ. ಅದು ಅವರ ಮೊದಲ ಚಿತ್ರ. ಸೊ ನಾನು ಸಂಭಾಷಣೆಯಲ್ಲಿ ಅವ್ರ ಜೊತೆ ಕೈ ಜೋಡಿಸಿದ್ದೆ. ಈಗ ಮೊನ್ನೆ ನಾನು ಇರ್ಲಿಲ್ಲ ಊರಲ್ಲಿ, ಬೆಂಗಳೂರಲ್ಲಿ ಇರ್ಲಿಲ್ಲ. ಸೊ ಬಂದಿದ ತಕ್ಷಣ ನೋಡ್ದೆ. ಅಂದ್ರೆ ಈಗಿನ ಶೀರ್ಷಿಕೆಗಳಲ್ಲಿ ದಿ ಬೆಸ್ಟ್ ಅನ್ನಿಸ್ತು. ಅಂದ್ರೆ ನಮ್ಮ ಕನ್ನಡದ ಚಿತ್ರ ಮತ್ತೆ ಅದರದೊಂದು ನೆನಪುಗಳು ಮರುಕಳಿಸುತ್ತೆ. ತೀರ್ಥರೂಪ ತಂದೆಯವರಿಗೆ ಅನ್ನೋದು ಪತ್ರಗಳಲ್ಲಿ ಬರೀತಿದ್ವಿ, ಅದನ್ನೇ ನಾನು ಬರ್ದಿರೋದು. ಸರ್ ಬಹಳ ಭಾವನಾತ್ಮಕವಾಗಿ ಬರ್ದಿದ್ದೀರಾ, ಬಿರಿಯಾನಿ ಎಲ್ಲ ಸೇರಿಸಿದ್ದೀರಾ. ನಿಮಗೇನು ನೆನಪಾಯ್ತು ಸರ್ ಸಿನಿಮಾ ನೋಡಿ? ಸಿನಿಮಾ ಯಾವತ್ತು ನಾವು ಯಾವಾಗ್ಲೂ ಹೇಳೋದು, ಥಿಯೇಟ್ರಲ್ ನೋಡಿ ಥಿಯೇಟ್ರಲ್ ಬಿಟ್ಟು ಬರೋದು ಸಿನಿಮಾಗಳು ನಿಮ್ಗೆ ಮನೋರಂಜನೆ ಮಾತ್ರ ಕೊಡ್ಬೋದು, ಆದ್ರೆ ಕಾಡ್ಬೇಕು ಸಿನಿಮಾ. ಅಂದ್ರೆ ಸದಾ ಕಾಲ ಒಂದು ಗುಂಗಲ್ಲಿ ಇರಿಸುತ್ತೆ. ಅಂದ್ರೆ ಹೃದಯದಲ್ಲಿ ಸ್ಥಳ ಮಾಡ್ಕೊಂಡು ಕುತ್ಕೊಳ್ತವೆ ಕೆಲವು ಸಿನಿಮಾಗಳು. ಅಂದ್ರೆ ಅದು ಯಾವತ್ತಿಗೂ ನಮಗೆ ನೆನಪಾಗ್ತಾ ಇರ್ತವೆ. ಒಂದು ಒಳ್ಳೆ ಸಿನಿಮಾ ಗುಣ ಅದೇ. ಈಗ ಮನೋರಂಜನೆಗೆ ಅಂತ ತುಂಬಾ ಸಿನಿಮಾಗಳು ಬರ್ತವೆ. ಹೌದು, ಅದು ನಗಸೋ ಸಿನಿಮಾಗಳಾಗಿರ್ಬೋದು, ಫೈಟಿಂಗ್ ಅಂದ್ರೆ ಆಕ್ಷನ್ ಸಿನಿಮಾಗಳಾಗಿರ್ಬೋದು. ಬಟ್ ತೀರ್ಥರೂಪ ತಂದೆಯವರಿಗೆ ನಮ್ಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಅದ್ರದ್ದೊಂದು ಸ್ಲೋ ಪೇಸ್ ಇದೆ. ಅದು ನಿಧಾನಕ್ಕೆ ಇಳಿಯುತ್ತೆ ಮನ್ಸಿಗೆ. ಸೊ ಆ ಒಂದು ಗುಣ ಇದೆ. ಹಂಗಂತ ಅವರು ಮನೋರಂಜನೆನ ಬಿಟ್ಟಿಲ್ಲ. ತುಂಬಾ ಪ್ರತಿ ಸೀನಲ್ಲೂ ತಗೊಂಡೋಗಿದ್ದಾರೆ. ಮತ್ತೆ 2 ಮೇಜರ್ ಘಟನೆಗಳು, ಏನೊಂದು ಮೈಸೂರು ಮಲ್ಲಿಗೆ ಅಂತ ಆವಾಗೆಲ್ಲ ಸದ್ದು ಮಾಡ್ತು. ಇವಾಗ ಏನೊಂದು ನಡೀತಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಲ್ಚಲ್ಲು, ಅದು ಆಗ್ಲೇ ಸೋಷಿಯಲ್ ಮೀಡಿಯಾ ಇಲ್ದೇ ಇರೋ ಟೈಮಲ್ಲೇ ಅದೊಂದು ನಡೆದಿತ್ತು. ಆ ಒಂದು ಘಟನೆನ ಆಮೇಲೆ ಹಾಯ್ ಬೆಂಗಳೂರು ಪತ್ರಿಕೆಯ ಒಂದು ಇದನ್ನ ಮಾಡಿಸಿರೋದು. ಅಂದ್ರೆ ನಾನು ಸ್ವಲ್ಪ ಕತೆ ಬಿಟ್ಕೊಡ್ತಾ ಇಲ್ಲ, ಬಟ್ ಪ್ರಮುಖವಾದ ಅಂಶಗಳನ್ನ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಘಟನೆನ ಇಟ್ಕೊಂಡು ಹೆಣದಿರುವಂತ ಕತೆ ಮೇಲ್ನೋಟಕ್ಕೆ ಆ ತೀರ್ಥರೂಪ ತಂದೆಯವರಿಗೆ ಅಂತ ಶೀರ್ಷಿಕೆ ಮತ್ತೆ ಆ ಒಂದು ಟೀಸರ್ ಟ್ರೈಲರ್ ಗಳು ನೋಡಿದಾಗ ತಂದೆನ ಹುಡ್ಕೊಂಡು ಹೋಗೋ ಕತೆ ಅಂತ ಅನ್ಸುದ್ರುನು ಆಕ್ಚುಲಿ ಕತೆ ಅದಲ್ಲ. ತುಂಬಾನೇ ಕಥೆಯಲ್ಲಿ ಮತ್ತೆ ಚಿತ್ರಕಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಸಂಗೀತ ಅವ್ರಿಗೆ ಒತ್ತು ಕೊಟ್ಟಿದೆ. ನಾನು ಹೋಗಿದ್ದು ಒರಾಯನ್ ಮಾಲು. ಶೋ ಅಲ್ಲಿ ಒಂದು 50% ಆಫ್ ದ ಆಡಿಯನ್ಸ್ ಇದ್ರು. ಅಂದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತ ಸಿನಿಮಾ ಅದು. ಅಂದ್ರೆ ಬೆನ್ ತಟ್ಟಬೇಕು. ನಾನು ಹೇಳ್ತಾ ಇರೋದು ಹೌದು, ಎಲ್ಲಾ ಸಿನಿಮಾಗಳನ್ನೂ ನೋಡ್ಬೇಕು, ಎಲ್ಲಾ ಸಿನಿಮಾಗಳನ್ನ ಬೆನ್ ತಟ್ಟಬೇಕು ಅಂತಂದ್ರು ಹಣದ್ದು ವಿಚಾರಪ್ಪ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರೇಕ್ಷಕರ ಸಮಯ ತುಂಬಾ ವ್ಯಾಲ್ಯೂಬಲ್. ಅವರು ನಮಗೋಸ್ಕರ ಸಮಯ ಕೊಡ್ತಾರೆ, ಸಮಯ ಮಾಡ್ಕೋತಾರೆ ಅಂದ್ರೆ ನಾವು ಆ ಸಮಯಕ್ಕೆ ಬೆಲೆ ಕೊಡ್ಬೇಕು. ಸೊ ಆ ಒಂದು ಗುಣ ಅಂತೂ ತೀರ್ಥರೂಪ ತಂದೆಯವರಿಗೆ ಸಿನಿಮಾಗಿದೆ. ಸೊ ಆ ಇಡೀ ತಂಡಕ್ಕೆ ನಾನು ನನ್ನ ನಮನಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗಿನ ಒಂದು ಜನರೇಷನ್ಗೆ ಸಿನಿಮಾ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ? ಜನರೇಷನ್ ಈಗ ಏನ್ ಜನರೇಷನ್ ಆದ್ರೂ ಒಂದು ಬಾಂಧವ್ಯ ಅನ್ನೋದು ಇದೆ. ನಾನೊಂದು ಸಿನಿಮಾದಲ್ಲಿ ಬರ್ದಿದ್ದೆ, ಜಗತ್ತಲ್ಲಿ ಏನೇ ಬಣ್ಣ ಬದಲಾಗ್ಬೋದು, ಭಾಷೆ ಬದಲಾಗ್ಬೋದು, ಆಚಾರ ವಿಚಾರ ಬದಲಾಗ್ಬೋದು, ಆದ್ರೆ ಕಣ್ಣೀರಿನ ಬೆಲೆ ಅಂದ್ರೆ ಕಣ್ಣೀರಿನ ರೂಪ ಬಣ್ಣವಿಲ್ದೆ ಇರೋದೇ ಅಲ್ವಾ? ನಗು ಬಂದಾಗ ಅವರು ನಗ್ತಾರೆ, ಅಳು ಬಂದಾಗ ಅವರು ನಗ್ತಾರೆ ಅಂತ. ಸೊ ಅದ್ ಏನೇ ಜನರೇಷನ್ ಚೇಂಜ್ ಆಗ್ಬೋದು. ಈಗ ಜನರೇಷನ್ ಅಂದ ತಕ್ಷಣ ನಗು ಏನ್ ಬೇರೆ ತರ ಚೇಂಜ್ ಆಗಲ್ಲ, ಅಳು ಏನು ಬಣ್ಣ ಪಡ್ಕೊಳಲ್ಲ. ಸೊ ಭಾವನೆನೆ ಆತರ. ಸೊ ಆ ಒಂದು ಇದಿದೆ ನಿಜಕ್ಕೂ.
ನೀವ್ ಹೇಳ್ದಂಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗುತ್ತೆ ಸಿನಿಮಾ. ಸಿನಿಮಾ. ಈ ತರದ್ದು ಸಿನಿಮಾನ ನಮ್ಮ ಕನ್ನಡದ ಪ್ರೇಕ್ಷಕರು 100% ನೋಡ್ಬೇಕು, ಮತ್ತೆ ಪ್ರೋತ್ಸಾಹ ಕೊಡ್ಬೇಕು. ಸರ್, ಅಭಿನಯದ ವಿಚಾರಕ್ಕೆ ಬಂದಾಗ ನಿಹಾರ್ ಅವರಾಗಿರಬಹುದು, ರಚನಾ ಅವರಾಗಿರಬಹುದು, ಮತ್ತೆ ರಾಜೇಶ್ ನಟರಂಗ ಸರ್ ಆಗಿರಬಹುದು, ಸಿತಾರಾ ಮ್ಯಾಮ್ ಆಗಿರಬಹುದು, ಸ್ವಾತಿ ಮ್ಯಾಮ್ ಹೇಗೆ ಅಭಿನಯಿಸಿದ್ದಾರೆ ಸರ್? ಅಂದ್ರೆ ಬೆರೆಸಿರೋದು, ಅಂದ್ರೆ ನುರಿತವಾದ ಕಲಾವಿದರನ್ನ ಮತ್ತೆ ಹೊಸ ಕಲಾವಿದರನ್ನ ಇಬ್ಬರನ್ನು ಬೆರೆಸಿರೋದು ಪಾತ್ರಗಳಿಗೆ. ಜಗನ್ನಾಥ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಅವ್ರಿಗೆ ಸಂಗೀತ ನಿರ್ದೇಶಕರು ಮತ್ತೆ ಇವರು ಛಾಯಾಗ್ರಾಹಕರು ಇಬ್ರು ಸಾಥ್ ಕೊಟ್ಟಿದ್ದಾರೆ. ಕಲಾವಿದರು ತುಂಬಾನೇ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಪಾತ್ರಗಳಲ್ಲಿ ತೊಡಗಿಸ್ಕೊಂಡು ತಮ್ಮನ್ ತಾವು ಒಂದು ಎಲ್ಲೂ ನಿಮ್ಗೆ ಈ ಬೋರ್ ಅಂತ ಅನ್ಸುತ್ತಲ್ಲ, ಆ ತರದ್ ಯಾವ್ದು ಅನ್ಸಲ್ಲ. ನಿಜಕ್ಕೂ ತುಂಬಾ ಇಷ್ಟ ಆಯ್ತು ನನಗೆ. ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿದ ಸಿನಿಮಾಗಳಲ್ಲಿ ತುಂಬಾ ಇಷ್ಟವಾದ ಸಿನಿಮಾ ನನಗೆ ತೀರ್ಥರೂಪ ತಂದೆಯವರಿಗೆ. ಸರ್, ಓವರ್ ಆಲ್ ಡೈರೆಕ್ಷನ್ ಸರ್ ಹೇಗಿದೆ? ಡೈರೆಕ್ಷನ್ ಅವ್ರದ್ದು ಮೊದಲನೇ ಚಿತ್ರದಲ್ಲೇ ಹೊಂದಿಸಿ ಬರೆಯಿರಿ ಸಿನಿಮಾದಲ್ಲೇ ಅವರು ನಿರ್ದೇಶಕನಾಗಿ ಸಾಬೀತಾಗ್ಬಿಟ್ರು. ಇದು ಎರಡನೇ ಸಿನಿಮಾ ಅಂತ ಹೇಳಿದಾಗ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಗ್ರಿಪ್ ಚೆನ್ನಾಗಿ ಸಿಕ್ಕಿದೆ. ಮತ್ತೆ ಯಾರ್ ಏನೇ ಹೇಳಿ ಅವ್ರದೊಂದು ಇದಿದೆ ಅಲ್ವಾ, ಅಂದ್ರೆ ನಿರ್ದೇಶನ ನಾನ್ ಹಿಂಗ್ ಮಾಡ್ಬೇಕು, ಹಿಂಗ್ ಜನಗಳ ಮನ್ಸಲ್ಲಿ ಹಿಂಗೆ ಮುಟ್ಟಿಸ್ಬೇಕು ಅನ್ನೋದು, ಅದು ಅಂದ್ರೆ ಆ ಸಿನಿಮಾ ವ್ಯಾಕರಣ ಅರ್ತಿದ್ದಾರೆ. ಮತ್ತೆ ಅವರು ಏಕಾಏಕಿ ನಿರ್ದೇಶಕರಾದವ್ರು ಏನಲ್ಲ, ಸಿನಿಮಾದ ಕೆಲ್ಸಗಳನ್ನ ಮಾಡ್ಕೊಂಡು ಸಿನಿಮಾನ್ ಕಲ್ತು ನಿರ್ದೇಶಕರಾದವರು. ಮತ್ತೆ ಪ್ರಶಾಂತ್ ರಾಜಪ್ಪ ಅವ್ರ ಸಂಭಾಷಣೆ, ಮತ್ತೆ ಜಗನ್ನಾಥ್ ಅವ್ರದ್ದು ಸಾಹಿತ್ಯನೂ ಇದೆ ಅದ್ರಲ್ಲಿ. ಓವರ್ ಆಲ್ ತುಂಬಾ ಇಷ್ಟ ಆಯ್ತು ಮೇಡಮ್ ಮನ್ಸಿಗೆ. ಸರ್, ಏನ್ ಮಾತಾಡಿದ್ರಿ ಸರ್ ಜಗನ್ನಾಥ್ ಸರ್ ಹತ್ರ ಸಿನಿಮಾದ ಬಗ್ಗೆ? ಅವ್ರು ಸಿಕ್ಕಿದ್ರು ನನಗೆ ಥಿಯೇಟರ್ ಅಲ್ಲಿ. ಅದೇ ನಮ್ಗೆ ಆ ಸಿನಿಮಾ, ನಾವು ಯಾವಾಗ್ಲೂ ಒಂದು ಸಿನಿಮಾ ನಮ್ಗೆ ಇಷ್ಟ ಆದಾಗ ನಾವು ಆ ನಿರ್ದೇಶಕರಿಗೆ ಒಂದ್ ಫೋನ್ ಮಾಡೋದಾಗ್ಲಿ ಇಲ್ಲ ಹುಡ್ಕೊಂಡೋಗಿ ಗ್ರೀಟ್ ಮಾಡೋದಾಗ್ಲಿ ಮಾಡ್ತೀವಿ. ನನಗೆ ಸಿನಿಮಾ ನೋಡಿ ಈಚೆಗ್ ಬರ್ತಾ ಇದ್ದಾಗ ಜಗನ್ನಾಥ್ ಅವರೇ ಸಿಕ್ಕಿದ್ರಲ್ವಾ, ಅವರು ಥಿಯೇಟರ್ ವಿಸಿಟ್ ಬಂದಿದ್ರು. ಒಂದು ಅಪ್ಪುಗೆ ಕೊಟ್ಟೆ, ಒಂದ್ ವಿಶ್ ಮಾಡ್ದೆ. ಸೋಲು ಗೆಲುವು ನೀವೆಲ್ಲಾನು ಪಕ್ಕಕ್ಕಿಡಿ, ಪ್ರಯತ್ನದಲ್ಲಿ ನೀವು ಅದ್ಭುತವಾದ ಯಶಸ್ಸು ಪಡೆದಿದ್ದೀರಾ ಅಂತ ಹೇಳಿ. ಮತ್ತೆ ಪಬ್ಲಿಸಿಟಿ ಇದಿತ್ತು, ಕೊರತೆ ಇತ್ತು. ಯಾಕಂದ್ರೆ ಏನೇ ಮಾಡಿ ಜನಗಳ ಮುಂದೆ ನಾವು ಹೋಗ್ತಾ ಇದೀವಿ ಅಂದಾಗ ಜನಗಳ ಕಿವಿಗೆ ತಲುಪಿಸ್ಬೇಕು. ನಾವ್ ಈ ತರ ಸಿನಿಮಾ ಮಾಡಿದೀವಿ, ಈ ತರ ನಿಮ್ ಮುಂದೆ ಬರ್ತಾ ಇದೀವಿ ಅನ್ನೋದು. ಅದ್ರದ್ದು ಒಂದ್ ಸ್ವಲ್ಪ ಲೋಪ ಕಾಣಿಸ್ತು ಆ ಸಿನಿಮಾದಲ್ಲಿ. ಬಟ್ ಜನಗಳಿಗೆ ನಾವು ಮೊದ್ಲೇ ಹೇಳ್ಬೇಕಲ್ಲ ಮೇಡಮ್, ಈ ತರ ಸಿನಿಮಾ ಮಾಡಿದೀವಿ, ಈಗ ನಿಮ್ಗಳ ಸಹಕಾರ ಎಲ್ಲ ಪಡ್ಕೊಂಡು ನಾವು ಮುಟ್ಟಿಸ್ಬೇಕಾಗಿರೋದು ನಮ್ ಧರ್ಮ, ಕರ್ತವ್ಯ. ಅದಾಯ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು. ತೀರ್ಥರೂಪ ತಂದೆಯವರಿಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸರ್.